കർണാടക കോൺഗ്രസിൽ പേയ്മെന്റ് സീറ്റ് വിവാദം. ലോക്സഭാ സീറ്റ് ഒന്നിന് 100 കോടി രൂപ വീതം പിരിക്കുന്നതായി കർണാടക പ്രദേശ് കോൺഗ്രസ് കമ്മിറ്റി ജനറൽ സെക്രട്ടറി രവീന്ദ്ര. കോൺഗ്രസ് നടപടിയിൽ പ്രതിഷേധിച്ച് രാജിവെക്കുകയാണെന്നും രവീന്ദ്ര പൊതുചടങ്ങിൽ വ്യക്തമാക്കി. മണ്ഡിയിൽ നിന്നുള്ള KPCC ಜನರಲ್ ಸೆಕ್ರೆಟರಿയാണ് ರವೀಂದ್ರ. ನಾನು ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ತೆರಳುವಂತ ತೀರ್ಮಾನಕ್ಕೆ ಬಂದಿದ್ದೀನಿ. ನೀವು ಸೌಜನ್ಯಕ್ಕಾದರೂ ಕೂಡ ಈ ಕ್ಷೇತ್ರನ ನಾವು ರೈತರಿಗೆ ಬಿಟ್ಕೊಡ್ತಿದೀವಿ. ನಿಮ್ಮ ಅಭಿಪ್ರಾಯ ಏನು? ಬಿಟ್ಕೊಡೋದು ಸೂಕ್ತವಾ? ಹೌದಾ ಅಲ್ವಾ? ಬೇಕಾ ಬೇಡವಾ? ಇಲ್ಲ ಈ ಸರಿ ಬಿಟ್ಕೊಡೋದ್ರಿಂದ ಒಳ್ಳೇದಾಗ್ತದೆ, ನಾವು ಅಧಿಕಾರಕ್ಕೆ ಬರ್ಬೇಕಾಗಿದೆ, ಸೊ ಹಾಗಾಗಿ ನಾವು ಜನತಾದಳನ ಸೋಲಿಸಲೇಬೇಕಾಗಿರೋದ್ರಿಂದ ಈ ಸರಿ ಇಬ್ರು ಕಂಟೆಸ್ಟ್ ಮಾಡಿ ಅಧ್ವಾನ ಮಾಡ್ಕೋಬೇಡಿ, ಹಾಗಾಗಿ ನಾವು ರೈತರಿಗೆ ಬಿಟ್ಕೊಳ್ಳೋಣ ಅನ್ನೋ ತೀರ್ಮಾನ ಏನಾಗಿದ್ರೆ ನೀವು ಚರ್ಚೆ ಮಾಡ್ಬೇಕಾಗಿತ್ತ ಬೇಡವಾ? ಈಗ ಯಾವುದನ್ನು ಚರ್ಚೆ ಮಾಡಿಲ್ಲ. ಯಾಕೆಂದ್ರೆ ಕಾರ್ಯಕರ್ತರಾಗ್ಲಿ ಸ್ಥಳೀಯರಾಗ್ಲಿ ನಿಮ್ಗಳಿಗೆ ಗುಲಾಮ್. ನನ್ನ ಹತ್ರ ದುಡ್ಡಿದೆ, ನನಗೆ ದುಡ್ಡು ಕೊಡಕ್ ರೆಡಿ ಇದೆ, ನೀನು ಟಿಕೆಟ್ ಕೊಡ್ತೀಯಾ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಮಗ ತಗಬ ದುಡ್ಡು ಹಾಗಾದ್ರೆ ನಾನು ಕೊಡ್ತೀನಿ, ನಾನು ಉಳಿದವ್ರಿಗೆಲ್ಲ ಹೇಳ್ಕತ್ತೀನಿ ಕೊಡ್ತೀನಿ ಬಾರಿಸ್ತಾಗಲ್ಲ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಂಥವ್ರ ಕೈಯಲ್ಲಿ ಈ ಜಿಲ್ಲೆ ಸೇರಿಲ್ಲ. ಇವ್ರು ಯಾವನೋ 100 ಕೋಟಿ ತಂದವ್ರೆ, ಅದಕ್ಕೆ ಅವ್ರನ್ನ ನಿಲ್ಲಿಸ್ತಿದೀವಿ, ದುಡ್ಡಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತಾರೆ ಅಂತಂದ್ರೆ ಅದ್ರ ಅರ್ಥ ಏನ್ ಇವ್ರು ಮಾಡ್ತಿರೋದು? ಅನ್ನಕ್ಕಿಕ್ಕೋ ಜನವ ದುಡ್ಡನ್ನ ಅಡಿತಾವ್ರೆ ಅಂತ ಆಯ್ತು.